ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ ತುಳುನಾಡಿನಲ್ಲಿ ಮಾಡುವ ಸ್ಪೆಷಲ್ ಆಗಿರೋ ಒಂದು ಮರ್ವಾಯಿ ಪುಂಡಿ ರೆಸಿಪಿ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ನಮ್ಮ ಇಲ್ಲಿ ಮಳೆಗಾಲದಲ್ಲೆಲ್ಲ ಇದನ್ನು ಜಾಸ್ತಿಯಾಗಿ ಮಾಡಿ ತಿಂತಾರೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ. ನೋಡಿ ಇಲ್ಲಿ ನಾನೊಂದು 50 ರೂಪಾಯಿಯ ಮರ್ವಾಯಿ ತಂದಿದ್ದೇನೆ. ಅಂದರೆ ಒಂದು ಅರ್ಧ KG ಇರ್ಬೋದು ಇದರಲ್ಲಿ. ಹಾಗೇನೆ ಜಾಸ್ತಿ ದೊಡ್ಡದು ಅಲ್ಲ ಸಣ್ಣದು ಅಲ್ಲ, ಒಂದು ಮೀಡಿಯಂ ಸೈಜಿನ ಮರ್ವಾಯಿ. ಇವಾಗ ಇದನ್ನೊಂದು 2-3 ಸಲ ತೊಳೆದೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಗೇನೆ ಇದಕ್ಕೆ ನಾನು ನೋಡಿ ರೈಸನ್ನು ಕೂಡ ಒಂದು 6 ಗಂಟೆ ನೆನೆಸಿಟ್ಟಿದ್ದೆ. ಇದನ್ನು ಕೂಡ ಚೆನ್ನಾಗಿ ತೊಳೆದು ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕಬೇಕು. ಹಾಗೇನೆ ಮಸಾಲೆಗೆ ನೋಡಿ ಒಂದು 1/4 ಸ್ಪೂನಿನಷ್ಟು ಮೆಂತೆಕಾಳು, 1/4 ಸ್ಪೂನು ಸಾಸಿವೆಯನ್ನು ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೇನೆ. ನೋಡಿ ಇದೆರಡು ಸ್ವಲ್ಪ ರೋಸ್ಟ್ ಆಗಿ ಬರುವಾಗ ಇದಕ್ಕೆ ಒಂದು 1/4 ಸ್ಪೂನಿನಷ್ಟು ಜೀರಿಗೆಯನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ. ಜೀರಿಗೆ ಹಾಕುವಾಗ ಗ್ಯಾಸನ್ನು ಆಫ್ ಮಾಡಬೇಕು. ಪಾತ್ರೆಯ ಬಿಸಿಯಲ್ಲಿಯೇ ಜೀರಿಗೆ ಸ್ವಲ್ಪ ಫ್ರೈ ಆಗ್ತದೆ. ಹಾಗೇನೆ ಇದು ತಣ್ಣಗಾಗಲು ಇದನ್ನು ಬದಿಗೆ ಇಡುವ. ನೋಡಿ ಇವಾಗ ಇದಾಗಿದೆ. ಹಾಗೇನೆ ನಾನಿಲ್ಲಿ ಒಂದು ಫುಲ್ಲು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಹಾಗೇನೆ ಒಂದು ಹಿಡಿಯಷ್ಟು ಮೆಣಸನ್ನು ಕೂಡ ಫ್ರೈ ಮಾಡಿ ಹಾಕಿದ್ದೇನೆ. ಒಂದು ಹಿಡಿಯಷ್ಟು ಧನಿಯಾ ಕೂಡ ಫ್ರೈ ಮಾಡಿ ಹಾಕಿದ್ದೇನೆ. ಆಮೇಲೆ ಒಂದು 3/4 ಸ್ಪೂನಿನಷ್ಟು ಅರಶಿನ ಪುಡಿ, ಹಾಗೇನೆ ಸ್ವಲ್ಪ ಹುಳಿ ಜಾಸ್ತಿ ಹಾಕುವುದು ಬೇಡ. ನೋಡಿ ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ಮರ್ವಾಯಿ ರೆಸಿಪಿ ಎಲ್ಲ ಸ್ವಲ್ಪ ಹುಳಿಯಾಗಿಯೇ ಬರ್ತದೆ. ಹಾಗೆಯೇ ಇವಾಗ ಇದಕ್ಕೆ ನೋಡಿ ಫ್ರೈ ಮಾಡಿದ ಜೀರಿಗೆ ಮತ್ತು ಸಾಸಿವೆ ಮೆಂತೆ, ಇದಕ್ಕೆ ಒಂದು 3 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ತೇನೆ. ಹಾಗೆಯೇ ಫಸ್ಟಿಗೆ ತೆಂಗಿನಕಾಯಿ ಮತ್ತು ಮೆಣಸು ಅದನ್ನು ಫಸ್ಟಿಗೆ ಗ್ರೈಂಡ್ ಮಾಡಬೇಕು. ಆಮೇಲೆ ಅದೊಂದು ಅರ್ಧ ಗ್ರೈಂಡ್ ಆದ ನಂತರ ಇದಕ್ಕೆ ಸಾಸಿವೆ ಮೆಂತೆ ಅದೆಲ್ಲ ಹಾಕಿದರೆ ಸಾಕು, ಫ್ರೈ ಮಾಡಿದ್ದು. ನೋಡಿ ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ. ಹಾಗೆಯೇ ಇಲ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ. ಇವಾಗ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು, ಯಾಕಂದರೆ ನಮಗಿದನ್ನು ಕಡುಬು ಮಾಡಲಿಕ್ಕೆ ಉಂಟಲ್ಲ, ಹಾಗೆ ಇದನ್ನು ಸ್ವಲ್ಪ ಗಟ್ಟಿ ಮಾಡಿದರೆ ಆಯಿತು. ಈ ರೀತಿ ಬಿಸಿ ಮಾಡಿ ನೋಡಿ ಈ ಥರವಾಗಿ ಬರ್ತದೆ. ಹಾಗೆಯೇ ಇದನ್ನು ಕಡುಬು ಮಾಡಲಿಕ್ಕೆ ಆಗುವಷ್ಟು ತಣ್ಣಗಾದ ನಂತರ ಕಡುಬು ಮಾಡಿದರೆ ಆಯಿತು. ನೋಡಿ ಇವಾಗ ಇದು ರೆಡಿ ಆಗಿದೆ. ಇದನ್ನು ಇವಾಗ ತಣ್ಣಗಾಗಲು ನಾನು ಬದಿಗೆ ಇಡ್ತೇನೆ. ನೋಡಿ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ. ಇವಾಗ ಉಂಡೆ ಮಾಡ್ಬೋದು. ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಇಟ್ಟರೆ ಆಯಿತು. ನೋಡಿ ಎಷ್ಟು ಸಣ್ಣದಾಗಿ ಮಾಡಲಿಕ್ಕೆ ಆಗ್ತದೋ ಅಷ್ಟು ಸಣ್ಣ ಮಾಡ್ಬೋದು. ನಾನು ನೋಡಿ ಈ ಸೈಜಲ್ಲೇ ಮಾಡಿಟ್ಟಿದ್ದೇನೆ. ಇವಾಗ ಎಲ್ಲವನ್ನು ಇವಾಗ ರೆಡಿ ಮಾಡಿ ಇಡುವ. ನೋಡಿ ಇವಾಗ ಎಲ್ಲ ಕಡುಬು ರೆಡಿಯಾಗಿ ಉಂಟು. ನೋಡಿ ಇಷ್ಟು ಆಗಿದೆ ಕಡುಬು. ಇವಾಗ ಇದನ್ನು ಒಂದು ಇಡ್ಲಿ ಪಾತ್ರೆಯಲ್ಲಿ ನಾನು ಇಟ್ಟಿದ್ದೇನೆ, ಅದಕ್ಕೆ ಹಾಕಿ ಇದನ್ನು ಬೇಯಿಸಿದರೆ ಆಯಿತು. ನೋಡಿ ಒಂದು 10 ನಿಮಿಷದಲ್ಲಿ ಇದು ಬೇಯ್ತದೆ, ಯಾಕಂದರೆ ನಾವು ಸ್ವಲ್ಪ ಹಿಟ್ಟನ್ನು ಬಿಸಿ ಮಾಡಿದ್ದೇವಲ್ಲ ಹಾಗೆ ನಾನಿಲ್ಲಿ ಮರ್ವಾಯಿಯನ್ನು ಕೂಡ ಸ್ವಲ್ಪ 1 ಸೆಕೆ ಬರಲು ಮುಚ್ಚಿಡ್ತಾ ಇದ್ದೇನೆ. ಅಂದರೆ ನೀರೇನು ಹಾಕಲಿಕ್ಕಿಲ್ಲ, ಅದರಲ್ಲೇ ನೀರು ಬರ್ತದೆ. ನೋಡಿ ಈ ರೀತಿ ಆದರೆ ಸಾಕು. ಇವಾಗ ಇದನ್ನು ಕೂಡ ಬದಿಗೆ ಇಡುವ. ಹಾಗೆಯೇ ಇಲ್ಲಿ ನಾನು ಗ್ರೈಂಡ್ ಮಾಡಿದ ಮಸಾಲೆ ಕೂಡ ರೆಡಿಯಾಗಿದೆ. ನೋಡಿ ಇವಾಗ ಒಂದು ಅಗಲವಾದ ಪಾತ್ರೆಯನ್ನು ಇಟ್ಟಿದ್ದೇನೆ. ಅದಕ್ಕೀಗ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗುವಾಗ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೆಯೇ ಶುಂಠಿ ಮತ್ತು ಒಂದು 3 ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೋಡಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬರ್ತದೆ. ನೋಡಿ ಇವಾಗ ಈರುಳ್ಳಿ ಕೂಡ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ಒಂದು 2 ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇವಾಗ ಟೊಮೆಟೊ ಕೂಡ ಅಷ್ಟೇ ಸ್ವಲ್ಪ ಸಾಫ್ಟಾಗಿ ಬರಬೇಕು. ನೋಡಿ ಇವಾಗ ಟೊಮೆಟೊ ಕೂಡ ಸಾಫ್ಟಾಗಿ ಬಂದಿದೆ. ಈ ಟೈಮಲ್ಲಿ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸಿದರೆ ಆಯಿತು. ನೋಡಿ ಎಷ್ಟು ನೀರು ಬೇಕು ಅಷ್ಟು ನೀರೆಲ್ಲ ಹಾಕಿ ಇದನ್ನು ಹದ ಮಾಡಿದರೆ ಆಯಿತು. ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ನಂತರ ಇದನ್ನು ಒಂದು ಒಳ್ಳೆ ಕುದಿ ಬರಲು ಮುಚ್ಚಿಟ್ರೆ ಆಯಿತು. ನೋಡಿ ಇಲ್ಲಿ ಇವಾಗ ಕಡುಬು ಕೂಡ ಬೆಂದಿದೆ. ಇವಾಗ ನೋಡಿ ಇನ್ನು ನೋಡಿ ಇಲ್ಲಿ ನಮ್ಮ ಮಸಾಲೆ ಕೂಡ ಕುದಿ ಬರ್ತಾ ಉಂಟು. ಇವಾಗ ಇಲ್ಲಿ ಬೆಂದ ಕಡುಬು ಉಂಟಲ್ಲ, ಅದನ್ನು ಡೈರೆಕ್ಟಾಗಿ ನಾನು ಮಸಾಲೆಗೆ ಹಾಕ್ತೇನೆ ಇಲ್ಲಿಯೇ. ನೋಡಿ ಹಾಗೆಯೇ ಎಲ್ಲವನ್ನು ಇವಾಗ ನಾನು ಹಾಕಿದ್ದೇನೆ. ನೋಡಿ ಇನ್ನು ನೋಡಿ ಬೇಯಿಸಿದ ಮರ್ವಾಯಿ ಉಂಟಲ್ಲ, ಅದನ್ನು ಮರ್ವಾಯಿ ಮಾತ್ರ ಇವಾಗ ನೋಡಿ ಈ ರೀತಿ ಹಾಕಬೇಕು.
ನೋಡಿ, ಒಟ್ಟಿಗೆ ನೀರಿನೊಂದಿಗೆ ಹಾಕುವುದು ಬೇಡ, ಫಸ್ಟಿಗೆ ಇದನ್ನು ಹಾಕಬೇಕು. ಆಮೇಲೆ ಅದರ ನೀರನ್ನು ಉಂಟಲ್ಲ ನೋಡಿ, ಈ ರೀತಿ ಮೆಲ್ಲಗೆ ಹಾಕಬೇಕು. ಯಾಕಂದರೆ ಅದರ ಕೆಳಭಾಗದಲ್ಲಿ ಹೊಯ್ಗೆ ಕಲ್ಲೆಲ್ಲ ಇರ್ತದೆ. ಈ ರೀತಿ ಮೇಲ್ಗಡೆಯಿಂದ ನೀರನ್ನು ಮಾತ್ರ ಹಾಕಿದರೆ ಸಾಕು ನೋಡಿ. ಹಾಗೆಯೇ ಇವಾಗ ಇದಕ್ಕೆ ಉಪ್ಪು ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ರುಚಿಗೆ. ಆವಾಗ ಹಾಕಿದ್ದು ಸಾಕಾಗಲಿಲ್ಲ. ಹಾಗೆ ನೋಡಿ, ಇವಾಗ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡುವ. ನೋಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಈ ರೀತಿ ಮರುವಾಯಿ ಪುಂಡಿ ಎಲ್ಲ ಮಾಡಿ ತಿನ್ನಬೇಕು ಮಳೆಗಾಲದಲ್ಲಿ. ನೋಡಿ, ಇವಾಗ ಇನ್ನು ಇದನ್ನು ಕುದಿಲಿಕ್ಕೆ ಮುಚ್ಚಿಡುವ. ನೋಡಿ, ಇವಾಗ ಒಳ್ಳೆ ರೀತಿಯಲ್ಲಿ ಕುದಿ ಬಂತು. ಇವಾಗ ಇದೆಲ್ಲ ಪರ್ಫೆಕ್ಟಾಗಿ ಆಗಿದೆ, ರೆಡಿ ಆಗಿದೆ ನೋಡಿ. ಒಳ್ಳೆ ರೀತಿಯಲ್ಲಿ ಮರುವಾಯಿ ಕೂಡ ಎಲ್ಲ ಬೆಂದಿರ್ಬೋದು. ಇವಾಗ ಲಾಸ್ಟಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು ನೋಡಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇನೆ. ಇನ್ನಿದನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ನೋಡಿ. ಇವಾಗ ನೋಡಿ, ನಾನು ಸ್ವಲ್ಪ ಹೊತ್ತಾದ ನಂತರ ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಮರುವಾಯಿ ಪುಂಡಿ ಯಾವ ರೀತಿ ಬಂದಿರ್ಬೋದು ಅಂತ ಹೇಳಿ. ಅಷ್ಟೇ ರುಚಿಯಾಗಿರ್ತದೆ ಇದು ತಿನ್ನಲಿಕ್ಕೆ ಕೂಡ. ನೀವು ಕೂಡ ಮರುವಾಯಿ ತಂದರೆ ಇದೇ ರೀತಿ ಒಮ್ಮೆ ಮಾಡಿ ನೋಡಿ. ಹಾಗೆಯೇ ನಾನು ಮಾಡಿದ ರೆಸಿಪಿ ಹೇಗೆ ಉಂಟು ಅಂತ ಹೇಳಿ ವಿಡಿಯೋ ನೋಡಿ ಆದಮೇಲೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ತುಂಬ ಟೇಸ್ಟಿಯಾಗಿ ಉಂಟು ಮರುವಾಯಿ. ನೋಡಿ ಯಾವ ರೀತಿ ಕಾಣ್ತಾ ಉಂಟು. ಹಾಗೆಯೇ ನಿಮಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.